ನಂದ ಶರ್ಟ್ ನೋಡಿಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾನೆ. ಇದು ನನ್ನ ಮಗ ಮಾಧವ ಕೊಡಿಸಿದ್ದು ಅಂತ ಖುಷಿ ಪಡ್ತಿರ್ತಾನೆ. ನಾನು ಬೇಡ ಅಂದ್ಬಿಡ್ತೀನಿ ಅಂತ ಮೊದಲೇ ಬಿಲ್ ಮಾಡಿಸಿದ್ದಾನೆ ಅಂತ ಅಂದ್ಕೊಂಡು ಶರ್ಟ್ನ ಅಪ್ಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಮಾಧವ ಬರ್ತಾನೆ. ಏನಪ್ಪ ಮಾಡ್ತಿದ್ದೀರಾ ಅಂದಿದ್ದಕ್ಕೆ, ನಂದ ನೀನು ಕೊಡಿಸಿರೋ ಬಟ್ಟೆ ನೋಡ್ತಿದ್ದೆ ಕಣೋ, ಏನು ತಗೋ ಇಷ್ಟೊಂದೆಲ್ಲ ಖರ್ಚು ಮಾಡ್ತೀಯ ನನಗೋಸ್ಕರ ನೀನು ಅಂತ ಮಾಧವ ಕೇಳ್ತಾ ಇರ್ತಾನೆ. ಮಾಧವ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಾನೆ. ನಂದ ಹ್ಞೂ ಕಣೋ ಅಂತಾನೆ. ಆಮೇಲೆ ನಂದ ನೀನು ದುಡ್ಡು ಖರ್ಚು ಮಾಡಬೇಡ, ನಿನ್ಗಿನ್ಮೇಲೆ ಸಂಸಾರ ಆಗ್ತಿದೆ, ದುಡ್ಡನ್ನ ಸೇವ್ ಮಾಡೋ ಅಂತೆಲ್ಲ ಹೇಳ್ತಿರ್ತಾನೆ. ನಾನು ಖುಷಿಯಿಂದ ನಿನ್ನ ಮದುವೆಗೆ ಹಾಕೋತೀನಿ ಕಣೋ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಾಧವ, ಅಪ್ಪ ಈ ಪಂಚೆ ಶರ್ಟ್ ಕೊಡಿಸಿದ್ದು ನಾನಲ್ಲ, ವಲ್ಲಭ ಕೊಡಿಸಿದ್ದು ಅಂತ ಹೇಳ್ತಾನೆ. ಅವನು ದುಡ್ದಿರೋ ದುಡ್ಡಲ್ಲಿ ತೊಗೊಂಡ ಅಪ್ಪ ನಿನಗೋಸ್ಕರ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಂದ ಶರ್ಟ್ನ ಪಕ್ಕಕ್ಕಿಡ್ತಾನೆ. ವಲ್ಲಭ ಅಲ್ಲಿ ನೋಡ್ತಾ ನಿಂತಿರ್ತಾನೆ. ಆಗ ಮಾಧವ ಕೇಳ್ತಾನೆ, ಯಾಕಪ್ಪ ಅಂದಾಗ, ನನ್ನ ಮದುವೆಗೆ ಇದು ಹಾಕೊಳ್ಳಲ್ವಾ ಅಂದಿದ್ದಕ್ಕೆ, ನಾನು ಏನೋ ಒಂದು ಹಾಕೋತೀನಿ ಬಿಡು ಮಾಧವ ಅಂತ ಹೇಳ್ಬಿಟ್ಟು ಹಾಕ್ತಾನೆ. ಅಷ್ಟರಲ್ಲಿ ಮಾಧವ ಅಲ್ಲಿಂದ ಹೊಟ್ಟೋಗ್ತಾನೆ. ವಲ್ಲಭ ಮನಸ್ಸಲ್ಲಿ, ಅದಕ್ಕೆ ಅಣ್ಣ ನಾನು ಹೇಳಿದ್ದು, ನಾನು ತಂದಿದ್ದು ಅಂತ ಹೇಳ್ಬೇಡ ಅಂತ ಹೇಳ್ಕೊಂಡು ಹೊಟ್ಟೋಗ್ತಾನೆ. ಈ ಕಡೆ ಮೀನಾ ಯಾಕೋ ಬೇಜಾರಲ್ಲಿ ನಿಂತಿರ್ತಾಳೆ. ಅಷ್ಟರಲ್ಲಿ ಗಿರಿಜಾ ಬಂದು, ಏನಾಯಿತು ಮೀನಾ, ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ, ಏನಿಲ್ಲ ಅತ್ತೆ, ಅರೇಂಜ್ ಮ್ಯಾರೇಜ್ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಈಗ ನೋಡಿ ಏನೇನೋ ಶಾಸ್ತ್ರಗಳಿದೆ, ಫೋಟೋಶೂಟ್ ಇದೆ ಅಲ್ವಾ ಅತ್ತೆ, ಆದರೆ ನನಗೆ ಕೇಶವನ ಮದುವೆ ಆಗಿದ್ದಕ್ಕೆ ಬೇಜಾರಿಲ್ಲ ಅತ್ತೆ, ಆದರೆ ಈ ಶಾಸ್ತ್ರ ಎಲ್ಲ ಆಗಿಲ್ಲ ಅಂತಷ್ಟೇ ಬೇಜಾರು ಅಂತ ಹೇಳ್ತಾಳೆ. ಮೀನಾ, ಅತ್ತೆ ನಾನು ನಿಮ್ಗೊಂದ್ಸಲ ಹೇಳಿದ್ದೆ ನೆನಪಿದೆಯಾ, ನನಗೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ, ಆದರೆ ನೋಡಿ ಮಾಧವ ಅವ್ರು ಮಾಡಿಸ್ಕೊತಿದ್ದಾರೆ, ಅದೆಲ್ಲ ನೆನೆಸ್ಕೊಂಡು ಬೇಜಾರು ಅಷ್ಟೇ ಅತ್ತೆ ಅಂತ ಹೇಳ್ತಾಳೆ. ಗಿರಿಜಾ, ಅಷ್ಟೇನೇನೆ ಮೀನಾ, ಹೇಗಿದ್ರು ಅವ್ರು ಫೋಟೋಶೂಟ್ ಮಾಡ್ಸೋ ಕ್ಯಾಮ್ರಾಮನ್ ಬರ್ತಾರಲ್ಲ, ನಿಂದು ಫೋಟೋ ತೆಗ್ಸಿದ್ರೆ ಇದು ಬಿಡು ಅಂತೇಳಿ. ಅದಕ್ಕೇನೆ ಮೀನಾ, ಬೇಡ ಪರವಾಗಿಲ್ಲ ಅತ್ತೆ, ಅವ್ರ ಮದುವೆಲಿ ನಾವು ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಸರಿ ಬರೋಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಹಾಗೇನು ಆಗಲ್ಲ ಮೀನಾ ಅಂತೇಳೆ. ಆಮೇಲೆ ಮೀನಾ, ಅಲ್ಲ ಅತ್ತೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಆ ಥರ ಎಲ್ಲ ಏನೂ ಇಲ್ಲ, ಮಾಧವ ಇನ್ನೂ ಖುಷಿ ಪಡ್ತಾನೆ, ಆ ಥರ ಎಲ್ಲ ಮುಖ ಮುರಿಯೋ ಹುಡುಗ ಅಲ್ಲ ಅವನು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಸುಮ್ಮನೆ ಆಗ್ತಾಳೆ. ಆಮೇಲೆ ಗಿರಿಜಾ, ಇರು ನಿಮ್ಮ ಮಾವಂಗೆ ಹೋಗಿ ಹೇಳ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ, ಸುಮ್ಮನೆ ಇರಿಯತ್ತೆ, ನೀವು ಹೋಗಿ ಹೇಳ್ಬೇಡಿ, ಮೊದಲೇ ಮಾವಂಗೆ ಫೋಟೋಶೂಟ್ ಎಲ್ಲ ಇಷ್ಟ ಆಗಲ್ಲ, ಈಗ ನಾವು ಮಾಡಿಸ್ಕೋತೀವಿ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ಸುಮ್ಮನೆ ಇರಿಯತ್ತೆ ಅಂತಾಳೆ. ಗಿರಿಜಾ, ಹಾಗೇನೂ ಆಗಲ್ಲ, ಸುಮ್ಮನೆ ಇರೇ ಮೀನಾ, ನೀನೇನು ಅಷ್ಟೆಲ್ಲ ಭಯ ಪಡ್ತೀಯ, ಸುಮ್ಮನೆ ಇರು ಮೀನಾ ಅಂದ್ಬಿಟ್ಟು ಇರ್ತಾಳೆ. ಅಷ್ಟರಲ್ಲಿ ಮೀನಾ, ಅತ್ತೆ ನಮ್ಮದ್ರ ಜೊತೆ ಮಾಮೂಲಿಯೊಂದು ವಲ್ಲಭಂದು ಫೋಟೋಶೂಟ್ ಮಾಡಿಸೋಣ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಖುಷಿ ಪಟ್ಕೊಂಡು, ನೀನು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯ ಮೀನಾ, ಎಷ್ಟು ಒಳ್ಳೆಯವಳು ನೀನು ಅಂತ ಹೇಳ್ತಿರ್ತಾಳೆ. ಈ ಕಡೆ ಎಲ್ಲರೂ ಫೋಟೋಶೂಟ್ ಸ್ಪಾಟಿಗೆ ಬಂದಿರ್ತಾರೆ. ಎಲ್ಲರೂ ಹುಡುಗ ಹುಡುಗಿಗೋಸ್ಕರ ಕಾಯ್ತಾ ಇರ್ತಾರೆ. ಮಾಧವ ಬಂದಿದ್ದು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಆಮೇಲೆ ವಲ್ಲಭ ಮತ್ತು ಕೇಶವ ಇರ್ತಾರೆ. ಅಯ್ಯೋ, ನಾವು ಸೆಲೆಕ್ಟ್ ಮಾಡಿದ ಬಟ್ಟೆ ಅಲ್ವಲ್ಲ ಇದು ಅಂತ. ಅದಕ್ಕೇನೆ ವಲ್ಲಭ, ಏನು ನಡೀತಿದೆ ಕೇಶವಣ್ಣ ಅದಕ್ಕೆ ಕೇಶವ, ಅದು ಬಿಡು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಹುಡುಗಿ ಬಂದಾಗ ಎಲ್ಲರೂ ನೋಡ್ಬಿಟ್ಟು, ಏನು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ ಅಂತ ಹೇಳ್ತಿರ್ತಾರೆ. ನಂದ ಮಾಧವನ ಬಟ್ಟೆ ನೋಡ್ತಾ ಇರ್ತಾನೆ. ಮಾಧವ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಪ್ಪ ಅಂದಿದ್ದಕ್ಕೆ, ಇಲ್ಲ ಕಣೋ ಚೆನ್ನಾಗಿ ಕಾಣಿಸ್ತಿದ್ಯಾ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂದರೆ ಯಾವ್ಯಾವುದೋ ಬಟ್ಟೆ ಹಾಕ್ತಾರೆ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗೇ ಕಾಣಿಸ್ತಿದ್ಯಾ ನೀನು ಈ ಬಟ್ಟೆಯಲ್ಲಿ ಅಂತ ಹೇಳ್ತಾನೆ. ಮಾಧವ ಆಮೇಲೆ ವಲ್ಲಭ ಮತ್ತು ಕೇಶವನ ಹತ್ರ ಹೋಗಿ, ಚೆನ್ನಾಗಿ ಕಾಣಿಸ್ತಿದ್ಯೇನೋ ಅಂತ ಕೇಳ್ತಾರೆ. ಅದಕ್ಕೆ ವಲ್ಲಭ ಮತ್ತು ಕೇಶವ, ಪರವಾಗಿಲ್ಲ ಇರಲಿ ಬಿಡು, ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ, ನಾವು ಸೆಲೆಕ್ಟ್ ಮಾಡಿದ ಬಟ್ಟೆ ಹಾಕ್ಕೊಂಡಿಲ್ಲ ಅಲ್ವಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಾಧವ, ಇಲ್ಲ ಪ್ರಿಯಾ ಆಸೆ ಪಟ್ಲು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅಂತ ಮಾಧವ ಹೇಳ್ತಾನೆ. ಅದಕ್ಕೆ ಕೇಶವ ಮತ್ತು ವಲ್ಲಭ, ಪರವಾಗಿಲ್ಲ ಬಿಡು ಏನಾಗಲ್ಲ ಅಂತ ಹೇಳ್ತಾನೆ. ಫೋಟೋಗ್ರಾಫರು ಹೆಗ್ಲ ಮೇಲೆ ಕೈ ಹಾಕ್ಕೊಳ್ಳಿ ಅಂತಂದರೆ ಮಾಧವ ಅವನ ಹೆಗ್ಲ ಮೇಲೆ ಅವ್ನು ಕೈ ಹಾಕ್ಕೊಂಡಿರ್ತಾನೆ. ಅದಕ್ಕೆ ಫೋಟೋಗ್ರಾಫರ್, ಸರ್ ಹಾಗೆಲ್ಲ ಹೇಳಿದ್ದು, ಹುಡುಗಿ ಮೇಲೆ ಕೈ ಹಾಕಿ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಆಮೇಲೆ ಕೇಶವ, ನಮ್ಮ ಅಣ್ಣ ಸ್ವಲ್ಪ ಅಲ್ಲ ಜಾಸ್ತಿನೇ ಇನ್ನೋಸೆಂಟು, ನಾನು ಹೇಳ್ತೀನಿ ಬಿಡಿ ನಮ್ಮ ಅಣ್ಣನ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಮೇಲೆ ಮಾಧವ ಹೆಗ್ಲ ಮೇಲೆ ಕೈ ಹಾಕೋತಾನೆ. ಅದಕ್ಕೆ ಫೋಟೋಗ್ರಾಫರ್, ಸ್ವಲ್ಪ ಹತ್ರ ಬನ್ನಿ ಸರ್ ಅಂತ ಹೇಳ್ತಾನೆ. ಹಾಗೆ ಬೇರೆ ಬೇರೆ ಫೋಟೋಸ್ಗಳು ತೆಗಿತಾ ಇರ್ತಾರೆ. ಆಮೇಲೆ ಫೋಟೋಗ್ರಾಫರು, ಮೇಡಮ್ಗೆ ಏನಾದರೂ ಗಿಫ್ಟ್ ತಂದಿದ್ದರೆ ಅದನ್ನು ಕೊಡೋ ಥರ ಒಂದು ಪೋಸ್ ಕೊಡಿ ಸರ್ ಅಂತಾನೆ. ಮಾಧವ, ಗಿಫ್ಟಾ, ನಾನೇನೂ ತಂದಿಲ್ವಲ್ಲ ಅಂತ ಹೇಳ್ತಾನೆ. ಆಮೇಲೆ ಮಾಧವ ಯೋಚನೆ ಮಾಡ್ತಾನೆ, ಹೌದಲ್ವಾ ನಾನು ಒಂದು ಗಿಫ್ಟೇ ಕೊಟ್ಟಿಲ್ಲ ಅವರಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ನಂದ, ಹೇಗೆ ಬಂದಿದೆ ಮೂರ್ತಿ ಫೋಟೋಸ್ ಅಂದಾಗ, ಚೆನ್ನಾಗಿ ಬಂದಿದೆ ಸರ್ ಅಂತ ತೋರಿಸ್ತಾನೆ. ನಂದ, ಕೆಡ್ತಾಗಿ ಬಂದಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ನಂದ, ಫೋಟೋಸ್ನ ಯಾಕೆ ತೆಗೆಸ್ಕೋತಾರೆ ಹೇಳು ಅಂದಾಗ ಫೋಟೋಗ್ರಾಫರು, ನೆನಪಿಗೆ ಅಂತ, ಅದಲ್ಲ, ಆ ಫೋಟೋಸ್ ನೋಡಿದಾಗ ನಮಗೆ 1000 ನೆನಪಾಗಲಿ ಅಂತ ತೆಗೆಸ್ಕೊಳ್ಳೋದು
ನೀನು ಅದ್ರ ಬಗ್ಗೆನೇ ತಿಳ್ಕೊಂಡಿಲ್ವಲ್ಲ ಮೂರ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅವ್ರನ್ನ ಹೀಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಅಂತ ಹೇಳೋ ಬದಲು ಆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಪ್ಪ ಅಂತ ಹೇಳ್ತಾನೆ. ಒಂದು ಫೋಟೋ ಅಂದರೆ ಹೇಗಿರಬೇಕು ಗೊತ್ತಾ? ಆ ಫೋಟೋ ನೋಡಿದಾಗ ಆ ಕ್ಷಣ ನೆನಪಾಗಬೇಕು ನಮಗೆ ಗೊತ್ತಿಲ್ಲದೇ ನಮಗೆ ಮುಖದಲ್ಲಿ ಒಂದು ಮಂದಹಾಸ ಬರಬೇಕು ಅಂತ ಹೇಳ್ತಾನೆ. ಮೂರ್ತಿ ಅವ್ರು ಹೀಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಅಂತ ಹೇಳೋ ಬದಲು ಅವ್ರ ಮುಖದಲ್ಲಿರೋ ಪ್ರೀತಿನ ತೆಗಿಬೇಕು, ಆ ಭಾವನೆಗಳನ್ನ ನೀನು ಫೋಟೋಸ್ಗಳು ತೆಗಿಬೇಕು, ಹಾಗೆ ನೈಜವಾಗಿ ತೆಗಿ ಸಾಕು ಅಂತ ಹೇಳ್ತಾನೆ. ನಾನು ಹಿಂಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೊಬೇಡಪ್ಪ ಅಂತ ಹೇಳ್ತಾನೆ. ಆಮೇಲೆ ಫೋಟೋಗ್ರಾಫರ್, ಇಲ್ಲ ಸರ್ ಹಾಗೇನಿಲ್ಲ, ಪರವಾಗಿಲ್ಲ, ನಮಗಿಷ್ಟ ಬಂದಂಗೆ ತೆಗಿತಾ ಇದ್ವಿ, ಇನ್ಮೇಲಿಂದ ನೀವು ಹೇಳ್ದಂಗೆ ಫೋಟೋಸ್ ತೆಗಿತೀನಿ ಸರ್ ಅಂತ ಹೇಳ್ತಾನೆ. ಆಮೇಲೆ ಮೀನಾ, ಬಾರೋ ಕೇಶವ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾನೆ. ಆಮೇಲೆ ಕೇಶವ ಬರ್ತಾನೆ. ಆಮೇಲೆ ನನ್ನನ್ನು ಎತ್ಕೋ ಕೇಶವ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದಿದ್ದಕ್ಕೆ ಮೀನಾ, ಸುಮ್ಮನೆ ಇರು ಅಪ್ಪ ಎಲ್ಲ ಇದ್ದಾರೆ ಅಂದಿದ್ದಕ್ಕೆ, ಮಾವ ನೋಡಿ ಮಾವ ನಾನು ಎತ್ಕೋತಾ ಇಲ್ಲ ಈ ಕೇಶವ, ಬೈರಿ ಮಾವ ಅಂತ ಹೇಳ್ತಾರೆ. ಆಮೇಲೆ ನಂದ ನೋಡ್ತಾ ಇರ್ತಾನೆ, ಅದಕ್ಕೆ ಕೇಶವ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ. ಆಮೇಲೆ ನಂದ, ಪರವಾಗಿಲ್ಲ ಕೇಶವ ಎತ್ಕೋ, ಮೀನಾ ಆಸೆ ಪಡ್ತಿದ್ದಾಳಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವರು ಬೇರೆ ಬೇರೆ ಥರ ಫೋಟೋಸ್ ತೆಗೆಸ್ಕೊತಾ ಇರ್ತಾರೆ. ಅದನ್ನು ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಮೀನಾ, ಅಮೂಲ್ಯ ನೀನು ಮತ್ತು ವಲ್ಲಭ ಫೋಟೋಸ್ ತೆಗೆಸ್ಕೊಳ್ಳಿ ಅಂದಿದ್ದಕ್ಕೆ ಇಬ್ಬರು ನಾವಾ ಅಂತ ಹೇಳ್ತಾರೆ. ಆಮೇಲೆ ಮೀನಾ, ಬಂದು ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ಬಂದು ಫೋಟೋಸ್ಗಳು ತೆಗೆಸ್ಕೊತಾರೆ. ಇಬ್ಬರು ಫೋಟೋಸ್ ಪೋಸ್ ಕೊಡಿ ಅಂದರೆ ಕಿತ್ತಾಡೋ ಥರ ಪೋಸ್ ಕೊಡ್ತಾ ಇರ್ತಾರೆ. ಕೇಶವ ಮೀನನ ಮುಖ ನೋಡ್ತಾನೆ. ಆಮೇಲೆ ಮೀನಾ, ಅಯ್ಯೋ ಪ್ರೀತಿ ಜಾಸ್ತಿ ಆದಾಗ ಅವೆಲ್ಲ ಆ ಥರ ಆಗುತ್ತೆ ಕೇಶವ ಅಂತ ಹೇಳ್ತಾನೆ. ಆಮೇಲೆ ಈ ಫೋಟೋಗ್ರಾಫರ್ ಬಂದು ಅವರಿಬ್ಬರಿಗೂ ಪೋಸ್ ಹೇಳ್ಕೊಡ್ತಾ ಇರ್ತಾನೆ, ಈ ಥರ ಇರಬೇಕು ಅಂತ. ಇವರಿಬ್ಬರು ಫೋಟೋ ಶೂಟ್ ನೋಡಿ ಫೋಟೋಗ್ರಾಫರ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತಿನ ಹಿಂಗೆ ಫೋಟೋಸ್ ತೆಗೆಸ್ಕೊತವ್ರೆ ಅಂತ. ಆಮೇಲೆ ಫೋಟೋಗ್ರಾಫರ್ ಬೇರೆ ಯಾರ್ದಾರು ಫೋಟೋಸ್ ತೆಗಿಬೇಕಾ ಅಂದಿದ್ದಕ್ಕೆ ಯಾರ್ದು ಇಲ್ಲಪ್ಪ ಅಂದಿದ್ದಕ್ಕೆ ನಿಮ್ಮಿಬ್ಬರದ್ದು ಫೋಟೋಸ್ ತೆಗಿತೀನಿ ಬನ್ನಿ ಸರ್ ಅಂತ. ಆಮೇಲೆ ನಂದ ಬೇಡ 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 ಅಂತಾನೆ. ಆಮೇಲೆ ಎಲ್ಲರೂ ಫೋರ್ಸ್ ಮಾಡಿಬಿಟ್ಟು ಅವರಿಬ್ಬರು ಫೋಟೋಸ್ ತೆಗೆಸ್ತಾರೆ. ಆಮೇಲೆ ಎಲ್ಲರದ್ದು ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಗಿತಾರೆ. ಫ್ಯಾಮಿಲಿ ನೋಡಿ ಫೋಟೋಗ್ರಾಫರು, ಫ್ಯಾಮಿಲಿ ಅಂದರೆ ಇದು ಸೂಪರ್ ಫ್ಯಾಮಿಲಿ ಅಂತ ಹೇಳ್ತಾನೆ. ಮುಂದಿನ ಭಾಗದಲ್ಲಿ ಅಂತ ತೋರಿಸಿ ಮಾಧವ ಮತ್ತು ಪ್ರಿಯಾ ಇಬ್ಬರದ್ದು, ಹಾಗೆ ಮೀನಾ ಮತ್ತು ಕೇಶವಂದು, ಹಾಗೆ ಅಮೂಲ್ಯ ಮತ್ತು ವಲ್ಲಭಂದು ಡ್ಯೂಯೆಟ್ ಸಾಂಗ್ಗಳೆಲ್ಲ ಬರ್ತಾ ಇರುತ್ತೆ.